ಭೈರತಿ ಬಸವರಾಜ್ ಹೆಸರು ಎಫ್ಐಆರ್ ಇಲ್ವಾ? ಅವರು ರಾಜಕಾರಣಿನೇ. ನಾನು ಪಿಕ್ ಅಂಡ್ ಚೂಸ್ ಮಾಡಲ್ಲ. ನಾನು ಭೈರತಿ ಬಸವರಾಜು ಆಗ್ಲಿ, ರಾಜೀವ್ ಗೌಡ ಆಗ್ಲಿ, ಜನಾರ್ದನ್ ರೆಡ್ಡಿ, ಶ್ರೀರಾಮುಲು, ಭರತ್ ರೆಡ್ಡಿ ಎಲ್ಲರ ಮೇಲೂ ಕೂಡ ಕಾನೂನು ಕ್ರಮ ಆಗಬೇಕು. ನಾನು ಅದನ್ನ ಹೇಳ್ತೀನಿ. ಬಿಜೆಪಿ ಅದನ್ನ ಹೇಳ್ಸಿ. ಜೈ ಅಂದವ್ರಿಗೆ ಏನ್ ಮಾಡಿದ್ರಿ ಸರ್? ಸಿಂಪಲ್. ಈಗ ನೀವು ತನಿಖೆ ಆಗ್ತದಲ್ರಿ, ಅರೆಸ್ಟ್ ಆಗಿದ್ರಲ್ರಿ. ಈಗ ತಪ್ಪೇ ಒಂದು ನೋಡಿ, ವಿಧಾನಸೌಧ ಇರಲಿ ಅಥವಾ ಬೀದಿಯಲ್ಲಿ ನಿಂತ್ಕೊಂಡು ಹೇಳಿ. ಆದ್ರೆ ನಮ್ಮ ಭಾರತ ದೇಶದಲ್ಲಿ ಬೇರೆ ದೇಶಕ್ಕೆ ಜೈಕಾರ ಹಾಕೋದು ತಪ್ಪು. ಅದು ವಿಧಾನಸೌಧ ಇರಲಿ, ಬೀದಿ ಇರಲಿ. ಬೇರೆ ದೇಶದ್ದು ಧ್ವಜ ಇರಲಿ ಅಥವಾ ಜೈಕಾರ ದೇಶದ್ರೋಹಿ ಜೈಕಾರ ಹಾಕಿದ್ರೆ ಏನ್ ಮಾಡಿದ್ರಿ? ಏನ್ ಕ್ರಮ ತಗೊಂಡ್ರಿ? ವಿಧಾನಸೌಧದಲ್ಲಿ ಮೊನ್ನೆ ಬಾಂಗ್ಲಾದೇಶದ ಘೋಷಣೆಯನ್ನು ಕೂಗಿದ್ರಲ್ಲ, ಮೊನ್ನೆ 5 ದಿವಸ ಆಯ್ತು. ಬಾಂಗ್ಲಾದೇಶದ ಬಗ್ಗೆ ಘೋಷಣೆ ಕೂಗಿದ್ರಲ್ಲ, ಅವ್ರ ಬಗ್ಗೆ ಏನ್ ಕ್ರಮ ಆಯ್ತು? ಅಲ್ಲಿರುವ ಅಧಿಕಾರಿಗಳ ಬಗ್ಗೆ ಏನ್ ಕ್ರಮ ಆಯ್ತು ಆಗಿದ್ರೆ? ವಿರೋಧ ಪಕ್ಷ ನಾಯಕರು ಅವ್ರು ಬಿಸಿ. ರಾಜ್ಯಾಧ್ಯಕ್ಷರ ತಗೊಳ್ಬೇಕು, ಅಶೋಕ್ ಅವ್ರ ಕಡೆಗೆ ಹೋಗ್ಬೇಕು, ಅಲ್ಲಿ ಇನ್ನೊಂದು ಅಸಮಾಧಾನ ನೋಡಿ. ಕೆಲಸ ಏನು? ವಿರೋಧ ಪಕ್ಷ ನಾಯಕರ ಕೆಲಸ ಸಮರ್ಥನೆ ಏನ್ ಹೇಳಿದ್ದಾರೆ? ಯಾವುದೇ ರೀತಿಯ ರಾಜಕೀಯ ಪ್ರೇರಿತ ಭಾಗವಹಿಸುವಿಕೆ ಆಗಿರುವುದಿಲ್ಲ. ಇದು ನಾನು ಈ ತರ ಪ್ರತಿ ವರ್ಷ ಏನ್ ನಡೀತಾ ಇದೆ, ಪೌರ ಸನ್ಮಾನ ಸರ್ವಜ್ಞ ಪೀಠ ಏನಿತ್ತು ಅದು ಆಸ್ ಯೂಶುವಲ್ ಆಗಿ ಅವ್ರ ಲೆಟರ್ ಆಲ್ರೆಡಿ ಪತ್ರಿಕಾ ಪ್ರಕಟಣೆ ಡಿಸಿ ಅವರು ಕೊಟ್ಟಿದ್ದಾರೆ. ಒಂದು. ಎರಡನೇದು, ಇಷ್ಟೊತ್ತು ನೀವು ಹೇಳಿದ್ರಲ್ಲ ವಿರೋಧ ಪಕ್ಷ ಏನ್ ಮಾಡ್ತಾ ಇದೆ ಅಂತ ಹೇಳಿ, ವಿದ್ಯಾ ನಂಗೊಂದು 30 ಸೆಕೆಂಡ್ ನೀವು ಕೊಡ್ಲೇಬೇಕು. ನೋಡಿ, ಮೂಡ ಹಗರಣದಲ್ಲಿ 14 ಸೈಟ್ ವಾಪಸ್ ಬರಕ್ಕೆ ಕಾರಣ ಯಾರು ಹೇಳಿ? ವಿರೋಧ ಪಕ್ಷ ಪ್ರೊಟೆಸ್ಟ್ ಮಾಡಿದಕ್ಕೆ ವಾಪಸ್ ಬಂತು. ಸರಿಸುಮಾರು 2,000 ಕೋಟಿ ಹಗರಣ ಅದು ವಾಪಸ್ ಕೊಟ್ಟು ನಾವೀಗ ನಂಬರ್ 2 ಅಲ್ಲಿ ಯಾವ್ದು ವಾಲ್ಮೀಕಿ ನಿಗಮದಲ್ಲಿ 189 crores ಏನು ಇದಾಗಿತ್ತು ಅದು ವಾಪಸ್ ಬಂದು 60 ಕೋಟಿ ಬಂದು ಬರ್ತಾ ಇದ್ದಾರೆ. ಅದು ಕೂಡ ನಮ್ಮದೇ ಒಂದು ಪ್ರೊಟೆಸ್ಟ್. ಅಧಿಕಾರದಲ್ಲಿದ್ದಾಗ ನಾ ಹೇಳ್ತೀನಿ, ಎರಡಾಯ್ತು. ಅದಾದ್ಮೇಲೆ ಇದು ಇಷ್ಟು ನಾವು ನೋಡಿ, ಇವ್ರು ಏನ್ ಮಾಡ್ತಾರೆ, ಇವರ ಸರ್ಕಾರದ ವೈಫಲ್ಯಗಳನ್ನು ಮುಚ್ಚಿಡಕ್ಕೆ ದಿನಕ್ಕೊಂದು ಕ್ಷಣಕ್ಕೊಂದು ತಿರುವುಗಳು ಕೊಡ್ತಾನೆ ಇರ್ತಾರೆ. ನಾವು ಬಳ್ಳಾರಿ ಹೋಗ್ತಾ ಇರ್ತೀವಿ, ಇಲ್ಲಿ ಕೋಗಿಲು ಕೂಗ್ತಾ ಇರುತ್ತೆ. ಕೋಗಿಲಲ್ಲಿ ಬಂದು ಬಾಂಗ್ಲಾದೇಶ ಇವರಿಗೆ ಇವರ ದೇಶದ ಭದ್ರತೆ ನಾನು ಹೇಳುದು ಕೇಳಿ. ಕೋಗಿಲಲ್ಲಿ ನಾವೀಗ ಬಾಂಗ್ಲಾದೇಶದವರು ಅಂತ ಹೇಳಿದ್ರಲ್ಲ ನೋಡಿ, ಸರಿಸುಮಾರು 38 ಲಕ್ಷ ಜನ ಅರ್ಜಿ ಹಾಕಿರೋರು ಕರ್ನಾಟಕದಲ್ಲಿ ಹುಟ್ಟಿ ಬೆಳೆದವರು ಇರುವಾಗ ಎಲ್ಲಿಂದಲೋ ಬಂದು ಅವರು ನಾವೇನ್ ನಾವು ಹೇಳುದು ಮುಸಲ್ಮಾನರಿಗೆ ಕೊಡ್ಬೇಡಿ, ಅವ್ರಿಗೆ ಕೊಡ್ಬೇಡಿ ಹೇಳಿಲ್ಲ. ಕರ್ನಾಟಕದ ಮುಸಲ್ಮಾನರಿಗೆ ಮನೆ ತಗೊಳ್ಳುವ ಹಕ್ಕು ಇದೆ, ಅವ್ರು ತಗೊಳ್ತಾರೆ. ನಾವು ಹೇಳುದು ನುಸುಳುಕೋರರಿಗೆ ಯಾಕೆ ಕೊಡ್ತೀರಾ? ಇಷ್ಟು ಆತುರವಾಗಿ ಯಾಕೆ ಕೊಡ್ತೀರಾ? ನಾವು ಬೇರೆ ಏನು ಕೇಳಿಲ್ಲ. ನಾವು ನೋಡಿ, ಒಂದು ವರ್ಗ ಇದೆ ರೀ, ಒಂದು ವರ್ಗ ಇದೆ. ಭಾರತೀಯ ಜನತಾ ಪಾರ್ಟಿ ಅಂದ್ರೆ ಒಂದ್ ನಿಮಿಷ ಸರ್, ಮಾತಾಡೋದು ಬಿಡಿ ಸರ್, ಒಂದ್ ನಿಮಿಷ. ಭಾರತೀಯ ಜನತಾ ಪಾರ್ಟಿ ಅಂತ ಹೇಳಿದ್ರೆ ಮುಸ್ಲಿಮರಿಗೂ ಅವರಿಗೂ ಆಗಲ್ಲ ಅನ್ನೋದು. ನಾವು ಯಾವತ್ತಿದ್ರೂ ಕೂಡ ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಸಬ್ಕಾ ವಿಶ್ವಾಸ್ ಸಬ್ಕಾ ಪ್ರಯಾಸ್ ಅಂತಲೇ ಇರೋದು ಬಿಟ್ರೆ ಯಾವತ್ತೂ ಕೂಡ ಮುಸ್ಲಿಮರಿಗೆ ನೋಡಿ, ಬಿಹಾರಲ್ಲಿ 40 ಜಾಗದಲ್ಲಿ ಮುಸಲ್ಮಾನರಿರುವ ಜಾಗದಲ್ಲಿ ವಿನ್ ಆಗಿದ್ದೀವಿ ಅಂದ್ರೆ ಮುಸಲ್ಮಾನರು ಕೂಡ ಭಾರತೀಯ ಜನತಾ ಪಾರ್ಟಿಯ ಏನು ಕೆಲಸ ಇದೆ, ಏನು ಅಭಿವೃದ್ಧಿ ಇದೆ ಅದನ್ನು ಒಪ್ಕೊಂಡಿದ್ದಾರೆ. ಇಲ್ಲಿ ಇವರು ಬೆಂಕಿ ಹಚ್ಚುವ ಕೆಲಸ, ಅಫೀಸ್ಮೆಂಟ್ ಕೆಲಸ ಮಾಡೋದು ಇವರು, ನಾವಲ್ಲ. ನೋಡಿ, ಎಷ್ಟು ಉದಾಹರಣೆ ಕೊಡ್ತೀನಿ. ಅದಕ್ಕೆ ಒಂದೇ ಒಂದು ಪ್ರಶ್ನೆ. ನಿಮ್ಗೊಂದೇ ಒಂದು ಪ್ರಶ್ನೆ ಪಾಸ್ ಮಾಡ್ತೀನಿ. ಕೋಗಿಲು ಕ್ರಾಸ್ ನಲ್ಲಿ ಹಂಗಾರೆ ಎಷ್ಟು ಜನ ಬಾಂಗ್ಲಾದೇಶಿಯ ವಲಸಿಗರಿದ್ದಾರೆ ಅಂತ ಕೇಳ್ಬಿಟ್ರಿ ನೀವು? ಅಂದ್ರೆ ಅಕ್ರಮ ವಲಸಿಗರಿದ್ದಾರೆ. ಕೋಗಿಲು ಕ್ರಾಸ್ ನಲ್ಲಿ ಇದ್ದಾರೋ ಇಲ್ವೋ? ಒಟ್ಟು ಬೆಂಗಳೂರಿನಲ್ಲಿ ಕರ್ನಾಟಕದಲ್ಲಿ ಅಕ್ರಮ ವಲಸಿಗರು ಇದ್ದಾರಾ ಇಲ್ವೋ? ಒಪ್ಕೊಂತೀನಿ. ಲಕ್ಷಾಂತರ ಜನ ಇದ್ದಾರೆ, ನಾನು ಒಪ್ಕೊಂತೀನಿ. ಒಂದ್ ನಿಮಿಷ ಇರಿ. ಲಕ್ಷಾಂತರ ಜನ ಇದ್ದಾರೆ, ಒಪ್ಕೊಂತೀನಿ. ಒಂದ್ ನಿಮಿಷ. ಲಕ್ಷಾಂತರ ಜನ, ಒಂದ್ ನಿಮಿಷ.
Border ಮಾತಾಡಿದ್ರೆ ದಾಟಿ- ಅದೇ ಹೇಳೋದು ಅಲ್ಲ, ಅದು ಯಾರು ಅಂತ ಕೇಳ್ತಾ ಬಾರ್ಡರ್ ಇದ್ದೀರಾ ದಾಟಿ ನೀವು? ಯಾರು ಬರ್ತಾರೆ ಹೇಗ್ ಬರ್ತಾರೆ ಅಂತ ಕೇಳ್ತಾರೆ. ಸರಿ, ಅವ್ರು ನಿದ್ರೆ ಮಾಡ್ತಾ ಇದ್ರು, ರಾಜ್ಯದಲ್ಲಿರೋರು ಇವರು ನಿದ್ರೆ ಮಾಡ್ಬೇಕಾದ್ರೆ ಕೇಂದ್ರ ಗೃಹ ಅಲ್ಲಿಂದ ಇಲಾಖೆ ಒಂದ್ ನಿಮಿಷ ಆಗ್ತದೆ. ಇರಿ ಸ್ವಾಮಿ, ಒಂದ್ ನಿಮಿಷ ಆಯ್ತು, ಇರಿ. ನಿದ್ರೆ ಮಾಡ್ತಾ ಇದ್ದಾರೆ, ಇದೆಯಲ್ಲ. ನೀವು ನಿದ್ರೆ ಒಂದ್ ನಿಮಿಷ. ಮಾಡ್ತೀರಾ? ಕೇಂದ್ರ ಇರ್ಲಿ, ರಾಜ್ಯದ ಗೃಹ ಇಲಾಖೆ ಇದೆಯಲ್ಲ. ನಿದ್ರೆ ಮಾಡ್ತಾ ಇದ್ರೆ ಮನೇಲಿ ನಿದ್ದೆ ಮಾಡಕ್ ಬಿಡಿ. ರಾಜ್ಯದ ಗೃಹ ಇಲಾಖೆ ಇದೆಯಲ್ಲ. ಇವರು ನಿದ್ರೆ ಮಾಡ್ಬೇಕಾ ರಾಜ್ಯದಲ್ಲಿ? ಅವ್ರಿಗೂ ಮಾಡಕ್ ಹೇಳಿ. ನಾನು ಹೇಳ್ತಾ ಇರೋದೇನು ಗೊತ್ತಾ, ಒಂದ್ ನಿಮಿಷ ನೋಡಿ, ಇವ್ರ ಸರ್ಕಾರ ಬಂದು 2.5 ವರ್ಷ ಅರ್ಥ ಆಯ್ತಾ? ಇದಕ್ಕಿಂತ ಮುಂಚೆ ಇರೋ ಸರ್ಕಾರ ಯಾರ್ದು? 73 ವರ್ಷದ ಇದೆ ಸ್ವಾಮಿ, 60 ವರ್ಷ ಆಡಳಿತನೇ ಇದೆ. ಅದನ್ನ ಯಾಕೆ ಬರೀ 2 ವರ್ಷ, 2 ವರ್ಷ, 2 ವರ್ಷ? ಇದಕ್ಕಿಂತ ಹಿಂದೆನೂ ಕೂಡ ಸರ್ಕಾರ ಇದೆ. ಸರ್ಕಾರದ್ದು ನೀವು ಕಂಪೇರ್ ಮಾಡಕ್ ಹೋಗ್ಬೇಡಿ. ಸರ್ಕಾರ 60-65 ವರ್ಷದ ಇತಿಹಾಸ ಅವ್ರ ಸರ್ಕಾರನೂ ಇದೆ. ಅದು ಯಾವ್ದೋ ಒಂದು ವಿಷಯ ತಗೊಳ್ಬೇಡಿ. ಆದ್ರೆ ಒಂದ್ ನಿಮಿಷ, ಒಂದ್ ನಿಮಿಷ ಬರೀ ಹರಿಕಥೆನೇ ಕೇಳ್ಬೇಕು. ಇದೊಳ್ಳೆ ಕಥೆ ಆಯ್ತಲ್ಲ. ಮತ್ತೆ ನಾವು ಹಿಡಿದಿದ್ದೀವಿ. ಒಂದ್ ನಿಮಿಷ ಹೇಳ್ತೀನಿ ಕೇಳಿ. ಎಷ್ಟು ತನಕ ನಟರಾಜ್ ಒಂದ್ ನಿಮಿಷ ಗೌಡ್ರು ಮೇಡಮ್, ಇವ್ರು BJP ಪಕ್ಷದ ಸರ್ಕಾರದಿಂದ ವಕ್ತಾರ ಸಿಕ್ಕಿರೋದು ಒಂದು ಮಾತು ಒಂದೇ. ಹೇಳ್ತಾ ಇದ್ರು, ಅಧಿಕಾರಿಗಳು ಆ ಸೆಕೆಂಡಿಗೆ ಚಾರ್ಜ್ ತಗೊಳ್ಳ ತಕ್ಷಣ ಅವ್ರು ಆಕ್ಟಿವ್ ಆಗ್ಬಿಡ್ಬೇಕು ಅಂತ. 2.5 ವರ್ಷದಿಂದ ಹಂಗಾರೆ ಇವ್ರು ಆಕ್ಟಿವ್ ಆಗಬಾರ್ದಾ? ಬಾಂಗ್ಲಾದೇಶದ ವಲಸಿಗರ ಬಗ್ಗೆ ಅವ್ರು ಬರೀ ಮೇಡಮ್, ಒಂದ್ ಅವ್ರಿಗೂ 2.5 ವರ್ಷ ಇರೋದೇ. ಆಯ್ತು ಅಂದ್ರಲ್ಲ? ಅವ್ರಿಗೂ ಇರೋದೇ. ಇಲ್ವಾ? ಆಯ್ತು ಮೇಡಮ್, ಒಂದ್ ನಿಮಿಷ, ಒಂದ್ ನಿಮಿಷ ಇರಿ. ನಂಬರ್ಸ್ ಕೊಡ್ಬೇಕು. ಒಂದ್ ನಿಮಿಷ ಮೇಡಮ್. ನೀವು ಕೊಡ್ಲಿಲ್ಲ ಅಂದ್ರೆ ಮೇಡಮ್, ಬಿಜೆಪಿ ಅವರು 8 ಲಕ್ಷ ಕುಮಾರಸ್ವಾಮಿ ಅವರು ಅಧಿವೇಶನದಲ್ಲಿ 12 ಲಕ್ಷ ಇದೆ ಅಂತ ಕೊಟ್ಟಿದ್ದಾರೆ. ಕುಮಾರಸ್ವಾಮಿ ಅವರು ಬಾಂಗ್ಲಾದೇಶ ಅಂತಾರಲ್ಲ, ನೇಪಾಳ ಏನು? ನೇಪಾಳ ಯಾವುದು? ಆಯ್ತು, ಒಂದ್ ನಿಮಿಷ. ನೇಪಾಳ ನೇಪಾಳ ನಮಗೆ ಯಾವುದು? ನೇಪಾಳ ನಮಗೆ ಯಾಕೆ ಅಲ್ಲಿ ಹಿಂದೂಗಳಿದ್ದಾರೆ? ಹಿಂದೂಗಳು ಬಂದ್ರೆ ಪರವಾಗಿಲ್ಲ, So ಈಗ ನೀವು ಆದ್ರೆ again ಮುಸಲ್ಮಾನರು ಧರ್ಮ ಬಂದ್ರೆ ಹುಡುಕ್ತಾ ಕಷ್ಟ ಇದ್ದೀರಾ? ಅಂತೀರಾ. ಧರ್ಮ- ಎಲ್ಲರಿಗೂ ಒಂದೊಡಿಸ್ಬೇಕು ಮೇಡಮ್, ಇಲ್ಲ ಸರ್. ಎಲ್ಲರಿಗೂ ಒಂದೊಡಿಸ್ಬೇಕು. ನೋಡಿ, ಕರ್ನಾಟಕದಲ್ಲಿ ನಾನು ಹೇಳೋದೇನು ನಮ್ಮ ಗೊತ್ತಾ, ದೇಶದ ಇಲ್ಲಿ ಹಿಂದೂ ಮುಸಲ್ಮಾನರ ಬಗ್ಗೆ ಮುಸ್ಲಿಮ್ಸ್ ನಾವು ಅಲ್ಲ, ಮಾತಾಡಿಲ್ಲ. ಇಲ್ಲಿರೋರ್ಗೆ ಅನ್ನ ಇಲ್ಲ, ದೇಶದವರು ಅಂತ. ಇಲ್ಲಿರೋ